2025ನೇ ವರ್ಷದ ವ್ಯಾಲೆಂಟೈನ್ಸ್ ಡೇ ಯಾವ ರೀತಿ ಆಚರಿಸಿದೆ ಅಂತ ನೋಡೋಣ ಬನ್ನಿ. ನಮಗೆ ಗೊತ್ತಿಲ್ದಿರ ಒಂದು ಸರ್ಪ್ರೈಸ್ ಪ್ಲೇಸಿಗೆ ಕರ್ಕೊಂಡೋಗಿ ಅಲ್ಲಿ ಹಲವಾರು ರೀತಿಯಂತಹ ಸರ್ಪ್ರೈಸಸ್ ಗಿಫ್ಟ್ ಕೊಟ್ಟರು. ಸೊ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಯಾವಾಗಲೂ ಹೆಂಡತಿ ಗಂಡ ಅಂದರೆ ಏನು ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸ್ತಾರೆ ಅಂತ ಹೇಳ್ತಾರೆ. ಯಾವ ಥರ ಡ್ರೆಸ್ ಅಂತ ನಿಮ್ಗೆ ಕಂಡಿದ್ರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮಗೆ. ಥ್ಯಾಂಕ್ ಯು ವ್ಯಾಲೆಂಟೈನ್ಸ್ ಡೇ. ಮಚ್ಚಾ ಫ್ರೂಟ್ ಬಾಲ್ ಮಚ್ಚಾ. ಫ್ರೂಟ್ ಬಾಲ್ ತಗೊಳ್ಳೋಣ. ಹೀಗೆ ಇನ್ನೊಂದಷ್ಟು ವರ್ಷಗಳು ಕೊನೆವರೆಗೂ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ, ನಾವಿಬ್ರು ಕಪಲ್ಸ್ ಹೀಗೆ ಇರಲಿ, ಯಾರ್ದು ದೃಷ್ಟಿ ಆಗದೆ ಇರಲಿ ಅಂತ ನಾನು ದೃಷ್ಟಿ ತೆಕ್ಕೋತೀನಿ. ಅಂಡ್ ಈ ಟ್ರಿಪ್ಗೆ ನಾನು ಔಟ್ ಆಫ್ 10 8 ರೇಟಿಂಗ್ಸ್ ಕೊಡ್ತೀನಿ. ಇದಕ್ಕೆ ನಾನು ರೇಟಿಂಗ್ ಕೊಡಕ್ ಹೋಗಲ್ಲ. 3 ಜನ ರೇಟಿಂಗ್ ಕೊಟ್ಟಿರೋದ್ರಲ್ಲಿ ಆವರೇಜ್ ತಗೊಂತು ಅಂತಂದ್ರೆ 9 ಬಂದಿದೆ. ಐ ಆಮ್ ಹ್ಯಾಪಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಆ ವಿಡಿಯೋನ ಆರಾಮಾಗಿ ನೋಡಬಹುದು. ಆ ವ್ಯಾಲೆಂಟೈನ್ಸ್ ಡೇ ದಿನ ಬೆಳಗ್ಗೆ ಒಂದು 10:35ಕ್ಕೆ ಕರ್ಕೊಂಡೋದ್ರು ಎಲ್ಲೋ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಇವ್ರದ್ದು ಟ್ಯೂಷನ್ಸ್ ಇದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು ಹೋಗೋಕ್ಕೆ. ನಮ್ಗೆ ಹೇಳಿದ್ದು ಆ್ಯಕ್ಚುಲಿ ರೆಸಾರ್ಟ್ಗೆ ಹೋಗೋಣ ಯಾವುದಕ್ಕಾದ್ರು ಅಂತ ಅಂದ್ಕೊಂಡಿದ್ರು. ಸೊ ನಾವು ರೆಸಾರ್ಟ್ಗೆ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅದು ರೆಸಾರ್ಟ್ ಅಲ್ಲ ಅಂತ. ಈಗ ನೋಡಿ ನಮ್ಮ ಜೊತೆ ನಾವು 3 ಜನ ಮತ್ತು ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ನಾವೆಲ್ಲ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಮಕ್ಕಳಂತೂ ಖುಷಿಯಾಗಿ ಆಟ ಆಡ್ತಾಯಿದ್ರು. ಆಟ ಆಡಿಕೊಂಡು ಅವ್ರು ಯಾವಾಗಲೂ ಅಷ್ಟೇ ಜೊತೆ ಸೇರಿದಾಗ ಈ ರೀತಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಅವರು. ನಾವು ಯಾವ ರೀತಿ ಎಂಜಾಯ್ ಮಾಡ್ತೀರೋ ಅದೇ ರೀತಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ನಾವೆಲ್ಲಪ್ಪ ಬಂದ್ವಿ ಅಂದರೆ GRS ಫ್ಯಾಂಟಸಿ ಪಾರ್ಕ್ ಬಂದ್ವಿ. ಸೊ ಇದಿರೋದು ಮೈಸೂರಲ್ಲಿ. ಇದಕ್ಕೆ ಹೋಗೋಣ ಅಂತ ಕರ್ಕೊಂಬಂದರು. ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ, ಇದಕ್ಕೆ ಕರ್ಕೊಂಬಂದರು. ಸೊ ಈಗ ಪಾರ್ಕಿಂಗ್ಗೆ ನಿಲ್ಸೋಣ ಅಂತ ನಿಲ್ಸೋಕೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ನೋಡ್ತಾ ಇದ್ದ ಅಲ್ಲಿ ಮುಂದೆನೇ ಬೋಟು ಆ ರೀತಿ ಎಲ್ಲ ಕಾಣ್ತಲ್ಲ, ಅವ್ರಿಗೆ ಖುಷಿ ಆಗೋಯ್ತು. ಹಾಗೆ ನನ್ನ ಫ್ರೆಂಡ್ ಮಗಂಗಂತೂ ಸ್ನೋ ಸಿಟಿಗೆ ಹೋಗ್ಬೇಕು ಅಂದರೆ ತುಂಬ ಆಸೆ ಇತ್ತು. ಆ್ಯಕ್ಚುಲಿ ತುಂಬ ಕೇಳ್ತಾ ಇದ್ದಂತೆ. ಅವನು ಅಷ್ಟೇ, ಸ್ನೋ ಸಿಟಿ ಬಂತು, ಇದಕ್ಕೆ ಹೋಗ್ತಿರೋ ಅಪ್ಪ ಕರ್ಕೊಂಡು ಹೋಗ್ತೀರಾ ಇದಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ದ. ಇಲ್ಲೇ ಫ್ರೀಯಾಗಿ ಪಾರ್ಕಿಂಗ್ ಇರುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು GRS ಒಳಗಡೆ ಬಂದ್ವಿ. ನಾವು GRS ವಾಟರ್ಗೆ ಮಾಡಕ್ಕೆ ಹೋಗ್ಲಿರಲಿಲ್ಲ, ಯಾಕಂದರೆ ಟೈಮ್ ಆಗೋಗಿತ್ತು. ಮತ್ತು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ನಾವು ಮತ್ತೆ ಅಪ್ ಡೌನ್ ಮ್ಯೂಸಿಯಂ ಮತ್ತು ಸ್ನೋ ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡ್ತಾ ಇದ್ದೀರಾ ಇಲ್ಲೇ ಅಮೌಂಟ್ ಎಷ್ಟಾಗುತ್ತೆ. ವೀಕ್ ಡೇಸಲ್ಲಿ ಒಂದು ಚಾರ್ಜ್ ಇರುತ್ತೆ, ವೀಕೆಂಡ್ಸಲ್ಲಿ ಒಂದು ಚಾರ್ಜ್ ಇರುತ್ತೆ. ನಮ್ಮ ಮಕ್ಕಳನ್ನ ಅದು 3 ಫೀಟ್ಗಿಂತ ಜಾಸ್ತಿ ಇದ್ದರೆ ಚಾರ್ಜ್ ಮಾಡ್ತಾಯಿದ್ರು, ಇಲ್ಲ ಅಂತಂದರೆ ಅವ್ರಿಗೇನು ಚಾರ್ಜ್ ಇರಲಿಲ್ಲ. ಸೊ ನನ್ನ ಮಗನ್ನ ಹಿಂಗೆ ನೋಡಿ ಹಿಂಗೆ ಸ್ವಲ್ಪ ಉದ್ದ ಇದ್ದಾನೆ ಅಂದ್ಬಿಟ್ಟು ಏನು ಕೌಂಟ್ ತೊಗೊಂಡಿಲ್ಲ ಅವರು. ಸೊ ನಮ್ಮ ಇಷ್ಟು ಜನಕ್ಕೆ ಅಂದರೆ ನಮ್ಮ 5 ಜನಕ್ಕೆ 3,500 ರೂಪಾಯಿ ಆಯಿತು. ಸೊ ನೋಡಿ ಇಷ್ಟೆಲ್ಲ ಇರುತ್ತೆ. ಇಲ್ಲಿ ಏನೇನಿದೆ ಅಂತಂದರೆ ಇಲ್ಲೇ ಒಂದು ಇದಾಕಿರ್ತಾರೆ ಮ್ಯಾಪು. ಸೊ ಆ ಮ್ಯಾಪಲ್ಲಿ ನೋಡಿದ್ರೆ ನಮಗೆ ಏನೇನಿದೆ ಅಂತ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಹಾಗೆ ಈಗ ಅಪ್ ಡೌನ್ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ತಲೆ ಕೆಳಗಾಗಿರುತ್ತೆ ಆ ರೀತಿಯಾಗಿ ಮ್ಯೂಸಿಯಮ್ಮು. ಸೊ ಈಗ ಮೆಟ್ಲತ್ತನ ಅಂತ ಹತ್ತಾ ಇದ್ದೀವಿ. ಸೊ ನಮಗಂತೂ ಕ್ಯೂರಿಯಾಸಿಟಿ ಇತ್ತು ಯಾವ ರೀತಿ ಇರುತ್ತೆ ಏನು ಅಂತ. ಸೊ ಮತ್ತೆ ನನ್ನ ಮಗನ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 3 ಫೀಟ್ಗಿಂತ ಜಾಸ್ತಿ ಇದೆ ಅಂತ, ಸ್ವಲ್ಪ ಹೈಟ್ ಇದ್ದಾರೆ ಅಷ್ಟೇ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ತುಂಬ ಹೆಲ್ಪ್ ಮಾಡ್ತಾರೆ ನಮ್ಗೆ ಏನೇ ಡೌಟ್ಸ್ ಇದ್ರು, ಮತ್ತು ತುಂಬ ನೀಟಾಗಿ ಹೇಳ್ಕೊಡ್ತಾರೆ. ಸೊ ನೋಡಿ ಇದು ಕಾರೆಲ್ಲ ಉಲ್ಟಾ ಇದೆ. ಅಪ್ಪ ಫಸ್ಟ್ ನೋಡ್ಬಿಟ್ಟು ಇದೇನಪ್ಪ ಹಿಂಗಿದೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಅದು ಫೋಟೋಸ್ ತೆಗೆದ್ಮೇಲೆ ಫೋಟೋಸ್ ನಾನು ಇಲ್ಲಿ ಮುಂದೆ ಹಾಕ್ತಾ ಹೋಗ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿ, ಒಂದೊಂದು ಫೋಟೋನೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಅವರೇ ಒಬ್ಬರು ನಮ್ಮ ಜೊತೆ ಬರ್ತಾರೆ, ಗೈಡ್ ಮಾಡ್ತಾರೆ, ಯಾವ ರೀತಿ ಫೋಸಸ್ ಕೊಡಬೇಕು ಅದನ್ನು ಹೇಳ್ತಾರೆ. ಮತ್ತು ಅವರೇ ಫೋಟೋ ತೆಗಿತಾರೆ. ಅಕಸ್ಮಾತ್ ವಿಡಿಯೋ ಬೇಕು ಅಂದರೂ ವಿಡಿಯೋ ತೆಗಿತಾರೆ. ತುಂಬ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ನಮಗೆ ಪ್ಲ್ಯಾನ್ಸು ಮತ್ತು ಇದೆಲ್ಲ ಹೇಳ್ಕೊಡ್ತಾರೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ.
ಅದೇ ರೀತಿಯಾಗಿ ಇನ್ನೊಂದು ಇದನ್ನ ಯಾವ ರೀತಿ ಮಾಡ್ಬೋದು ಅಂತ ಕೇಳಿದಕ್ಕೆ ಅವರೇ ಹೇಳ್ತಾ ಇದ್ರು, ಈ ರೀತಿ ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಅವರೇ ನೀಟಾಗಿ ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಫೋಟೋಸ್ ತೆಗಿತಾರೆ. ಅವರೇ ನೀಟಾಗಿ ಎಡಿಟ್ ಮಾಡಿ ರೊಟೇಷನ್ ಎಲ್ಲ ಮಾಡಿ ಕೊಟ್ಬಿಡ್ತಾರೆ. ಸೊ ಇದು ಉಲ್ಟಾ ಇದೆಯಲ್ಲ, ಈ ರೀತಿಯಾಗಿ ಬಂದರೆ ನಾನು ಫೋಟೋಸು ಹಾಕಿರ್ತೀನಿ ಅಲ್ಲಿ ಯಾವ ರೀತಿ ಬರುತ್ತೆ ಏನು ಅಂತ, ಆವಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಫೋಸ್ ಕೊಡ್ತಾ ಇದ್ದಾರೆ. ಸೊ ಈ ಫೋಟೋ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಬಂದಿದೆ. ಇಲ್ಲಿ ಬಾಗಿಲು ನಾವು ಮುಂದೆ ನೋಡ್ಕೊಬೇಕು. ನೋಡಿ ಬಾಗಿಲು ನಮಗೆ ನೀಟಾಗಿ ಕಾಣ್ತಾ ಇದೆಯಲ್ಲ, ಆ ರೀತಿಯಾಗಿ ಒಂದೊಂದನ್ನು ನೋಡ್ಕೊಬೇಕು. ಸೊ ಇಲ್ಲಿ ಸೇಮ್ ಹಾಲ್ ಥರ ಮಾಡಿದ್ರು. ಸೇಮ್ ನಾವು ಹಿಂಗೆ ಮಾಡ್ತಿರೋ ಡೈನಿಂಗ್ ಟೇಬಲ್ಲು ಮತ್ತು ಹಾಲು ಮತ್ತು ಶೋಕೇಸ್ ಆ ರೀತಿಯಾಗಿ TV ಎಲ್ಲ ಇಟ್ಟಿದ್ರು. ಸೊ ಇದು ನೋಡಿ ಫೋಟೋ ಈ ರೀತಿಯಾಗಿ ಬಂದಿದೆ. ಇದು ಅಡುಗೆ ಮನೆ ಕಾನ್ಸೆಪ್ಟು. ಇಲ್ಲಿ ಪಾತ್ರೆ ತೊಳೆಯೋದು ಮತ್ತು ಅಡುಗೆ ಮನೆ ಕಿಚನ್ ಫ್ರಿಜ್ಜು ಆ ರೀತಿಯಾಗಿದೆ. ಸೊ ನಾನೆಲ್ಲ ಅಷ್ಟೇ ಒಂದೊಂದು ಅದು ವಿಡಿಯೋ ಮಾಡಿ ಮತ್ತು ಅದು ಲಾಸ್ಟಲ್ಲಿ ಪಿಕ್ಚರ್ ಯಾವ ರೀತಿ ಬಂದಿದೆ ಅಂತ ನಾನು ಹಾಕ್ತಾ ಬಂದಿದ್ದೀನಿ. ಸೊ ಇಲ್ಲಿ ಈಗ ಫೋಸ್ ಕೊಡೋಣ ಅಂತ ಕೊಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ, ಈ ರೀತಿಯಾಗಿ ಬಂದಿದೆ. ಅದೇ ರೀತಿಯಾಗಿ ಇದು ಬೆಡ್ ಕಾನ್ಸೆಪ್ಟು ರೂಮಲ್ಲಿ. ಇದ್ರ ಪಿಕ್ಚರ್ ನೋಡಿ ಈ ರೀತಿಯಾಗಿ ಬಂದಿದೆ. ಆ್ಯಕ್ಚುಲಿ ಪಿಕ್ಚರ್ಸ್ ಅದು ತುಂಬ ಚೆನ್ನಾಗಿ ಬಂದಿದೆ, ಒಂದೊಂದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರ್ಸು. ಹಾಗೆ ಇಲ್ಲಿ ಇದು ಒಡೆದು ಗೋಡೆ ಪೀಸ್ ಮಾಡೋ ಥರ ಒಂದು ಫೋಸು. ಇವ್ರು ಬಾಯ್ಸ್ ಎಲ್ಲ ಇವರೆಲ್ಲ ನಮ್ಮ ಫ್ರೆಂಡು ಮತ್ತು ಹಸ್ಬೆಂಡ್ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಈ ಕಡೆ ಬಂದ್ವಿ. ಸೊ ಅವ್ರದ್ದು ಒಂದೆರಡು ಫೋಟೋ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ. ಅದೇ ರೀತಿಯಾಗಿ ಇದು ಮಕ್ಕಳ ಕಾನ್ಸೆಪ್ಟ್. ಆ್ಯಕ್ಚುಲಿ ಮಕ್ಕಳದು ಸ್ಟಡಿ ರೂಮು ಮತ್ತು ರೂಮು ಆ ಥರ ಇದೆ. ಸೊ ಇಲ್ಲೂ ಒಂದೊಂದು ಫೋಸಸ್ ಕೊಡೋಣ ಅಂತ ಅಂದ್ಬಿಟ್ಟು ಫೋಸ್ ಕೊಡ್ತಾ ಇದ್ದೀವಿ. ಮತ್ತು ಹಾಗೆ ಇಲ್ಲೊಂದು ಬೈಕ್ ಬೇರೆ ಇತ್ತು, ಚೇತಕ್ ಬೈಕ್ ಇತ್ತು. ಸೊ ಅದ್ರ ಮೇಲೆ ಕುತ್ಕೊಂಡೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ಇಲ್ಲಿ ನೋಡಿ ಇದು ಗಾಳಿಯಲ್ಲಿ ಆರ್ತಾ ಇರೋ ಥರ ನೋಡಿ, ಇಲ್ಲಿ ಮಕ್ಕಳು ಬೆಡ್ರೂಮಲ್ಲಿ ಈ ರೀತಿಯಾಗಿ ತಗೊಂಡಿದ್ದು. ಲಾಸ್ಟ್ ಒಂದು ಗೇಮ್ ಇದೆ, ಹೋಗೋಣ. ಚೆನ್ನಾಗಿದೆ, ರಿಲಿವಿಷನ್ ಇದೆ. ಸೊ ಎಲ್ಲ ಗೇಮು ಎಲ್ಲ ಅಪ್ ಡೌನ್ ಮ್ಯೂಸಿಯಮಲ್ಲೂ ಎಲ್ಲ ನೋಡ್ಕೊಂಬಂದ್ವಿ. ಲಾಸ್ಟ್ ಒಂದು ಇದೆ ಚೆನ್ನಾಗಿದೆ, ಅದು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಸೊ ಅದರೊಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ 3D ತುಂಬ ಚೆನ್ನಾಗಿತ್ತು. ಸೊ ಒಳಗಡೆ ಏನಿಲ್ಲ, ಡಿಸೈನಾಗಿ 3D ಡಿಸೈನ್ ಥರ ಮಾಡಿದ್ದಾರೆ. ಒಂದು ಡ್ರಮ್ ಇಟ್ಟಿದ್ದಾರೆ, ನಾವು ನಿಂತ್ಕೊಂಡೇ ಇರ್ತೀವಿ. ಬಟ್ ಅದು ತಿರುಗ್ದಾಗ ನೋಡಿ ನಾವು ಮೂವ್ ಆಗೋ ಥರ ಅನಿಸ್ತಾ ಇತ್ತು, ತಲೆನೇ ಸುತ್ತ ಬಂದ್ಬಿಡ್ತು. ಅದೇನು ಮೂವೇ ಆಗ್ತಾ ಇಲ್ಲ, ಬಟ್ ನಮಗೆ ಆ ಥರ ಫೀಲು 3D ಡಿಸೈನ್ ಹಿಂದೆ ತಿರುಗ್ತಾ ಇರೋದ್ರಿಂದ ನಮ್ಗೆ ಆ ಥರ ಫೀಲ್ ಆಗ್ತಾ ಇತ್ತು. ಸೊ ಅದಂತೂ ತಲೆ ತಿರುಗ್ದಂಗೆ ಆಯಿತು. ಆದರೆ ಮಕ್ಳಿಗೆ ಮಾತ್ರ ಏನು ಅನ್ಸೆ, ಸುಮ್ಮನೆ ನಿಂತ್ಕೊಂಡೇ ಇದ್ರು ಅವರು. ಹೃದಯದ ಪ್ರೀತಿಯ ತಂದೆ ನನ್ನ ಹೃದಯದ ಒಳಗೆ ನಿಂದೆ, ಹೃದಯದ ಪ್ರೀತಿಯ ತಂದೆ ನನ್ನ ಹೃದಯದ ಒಳಗೆ ನಿಂದೆ, ಪ್ರೀತಿಸೋಕೆ ಗೈಡು ಇಲ್ಲ ಹೇಳಿಕೊಡು ಮಾಸ್ಟಾರು, ಓಡಿಸಿಟ್ಟ ಆಸೆ ಇಲ್ಲ ಹೇಳಿಬಿಡು ಬಾಮ ಮಾಸ್ಟಾರು, ನನ್ನು ಸೀರ ನಿನ್ನು ಸೀರ ಸೇರಿಸೋಣ ಬಾ ಮಾಸ್ಟಾರು ಮಾಸ್ಟಾರು, ಅತಿಯಾಯಿತು ಈ ನನ್ನ, ಅತಿಯಾಯಿತು ಈ ನನ್ನ ಫೀಲು ನಿನ್ನಿಂದ. ನಾನು ಕಲ್ತಿರೋದು. ಓಪನ್ ಮಾಡೋ. ಓಪನ್ ಮಾಡು. ಪರ್ಫ್ಯೂಮ್ ಪರ್ಫ್ಯೂಮ್ ನಮ್ದೆಲ್ಲ ಖಾಲಿ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ಬೇರೆ ತಂದ್ಕೊಡ್ತೀನಿ. ಅಷ್ಟು ಯಾವ ಥರ ಡ್ರೆಸ್ ಅಂತ ನಿಮ್ಗೆ ಕಂಡಿದ್ರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮಗೆ. ಥ್ಯಾಂಕ್ ಯು. ಇದಾ ಹೇಳ್ತೀನಿ, ಹಂಗೆ ಹೇಳ. ನೈಟ್ ಪ್ಯಾಂಟಾ? ಹಾಂ, ನೈಟ್ ಪ್ಯಾಂಟ್ಸ್. ಆಮೇಲೆ ಗೊತ್ತಿಲ್ಲ.
ಗೆಸ್ ಮಾಡು ಬಟ್ಟೆ ಇದು ಕ್ರಾಪ್ ಟಾಪ್. ಸರಿ ಬಟ್ಟೆ ಮುಟ್ಟಿದ್ರೆ ಗೊತ್ತಾಗುತ್ತಾ? ಕ್ರಾಪ್ ಟಾಪ್. ಮುಟ್ಬಿಟ್ಟು ಕಂಡಿಡಿ ಏನಂತ. ಅಲ್ಲಿ ಸ್ಕರ್ಟ್ ಕಂಡ್ರಿ. ಸ್ಕರ್ಟಾ? ನೀನೇ ಅಂತಿದ್ದೀಪ. ಸಾರಿನ ಇದು ಇಷ್ಟು ಟ್ರಾನ್ಸ್ಪರೆಂಟು. ರೆಡಿನಾ? ಸ್ಯಾರಿ ಗೌನ್ ಅದ್ರ ಸೇಮ್ ಇದೆಯಲ್ರಿ. ಕಲರ್ ಇಲ್ಲ. ಈಗ ಹಾಕೊಂಡು ನೋಡಿ ಡಿಫ್ರೆಂಟ್ ಆಗಿದೆ. ನಿಂದು ತಂದಲ್ಲ ಮಗನೆ ಮನೇಲಿ ಇಟ್ಟಿದ್ದೀನಿ. ಇಲ್ಲಿ ನಿಂತು ಏನಂತ ಗೆಸ್ ಮಾಡಿ ನೋಡೋಣ. ಏನ್ ಮಚ್ಚ ಅದ ಗೆಸ್ ಮಾಡು. ಮೇಲ್ಗಡೆ ಒಂದು ಬಟ್ಟೆ ಅಂತ ಗ್ಯಾರಂಟಿ ಇದೆ ಕಾಣಿಸ್ತಿದೆ. ರಾಂಗ್ ಹ್ಯಾಪಿ ಸಂಡೇ ಸಣ್ಣಲ್ಲ ನಮಗೆ ಸಂಡೆ ಇಬ್ರು ಬೇಗ ತೆಗೋಣ ಮಗನೆ. ಹೇಳಿ ಏನೇನಿದೆ. ಹಾಂ ಏನೇನಿದೆ ಇವಾಗ ತುಂಬ ಇರುತ್ತೆ ಗೆಸ್. ಮನೇಲಿ ಇದ್ದಿದ್ದು ಪೇಪರು ಮನೇಲಿ ಹೋಗಿ ಮಾಡಿದೆ. ಎಲ್ಲ ಕವರ್ ಒಳಗೆ ಕವರು. ಇದೇ ಗಿಫ್ಟ್ ಮಚ್ಚ ಫ್ರೂಟ್ ಬಾಲ್ ಮಚ್ಚ. ಫ್ರೂಟ್ ಬಾಲ್ ತಗೊಳ್ಳೋಣ. ಫ್ರೂಟ್ ಬಾಲ್ ಅಲ್ಲಿಂದ ಇಲ್ಲಿವರೆಗೂ ಹೊರಕ್ಕೆ ನಾನು ಫ್ರೂಟ್ ಬಾಲ್ ಕೊಡಕ್ಕೆ. You can see some boxes and ಎಲ್ಲ ಉಲ್ಟಾ ಇಟ್ಟಿದ್ದೀನಿ ನೀಟಾಗಿ ಇಟ್ಕೊಳ್ಳಿ. ಅದು ಟ್ರೇ ಬಿದ್ದೋಗುತ್ತೆ. ಇಟ್ಕೊಳ್ಳಿ ಇಲ್ಲ ಟ್ರೈ ಹತ್ರ ಬನ್ನಿ. ಅಲ್ಲ ಓ ಮೊನ್ನೆ ಹೇಳಿದ್ದೆ ಹರ್ಷು. ಇದು ಇದೇನ್ ಗೊತ್ತೇನಾ? ಮೊಬೈಲ್ ಹೋಲ್ಡರ್. ಮೊಬೈಲ್ ಹೋಲ್ಡರ್ ಅಂದ್ರೆ ಬೈಕ್ಗೆ. ಓಕೆ ನಾ ಇದನ್ನೇ ನೋಡಿಲ್ಲ ನೀವು. ನನ್ನ ಹೆಂಡತಿ ಬರ್ದಿರೋ ಗ್ರೀಟಿಂಗ್ ಕಾರ್ಡು ವೆರಿ ವೆರಿ ಇಂಪಾರ್ಟೆಂಟ್. ಹೋದಂಗೆ ಜ್ವರ ಬೋದು ಏನ್ ಬರೋದಿಲ್ಲ. Be with me forever, my love. I feel lucky to have you in my life. I love you. Happy Valentine's Day. I love you so much, my dear handsome husband. I love you. I love your warm smile and your kind, thoughtful way. Love the joy that you bring to my life every day. ಓಕೆ ನಾ ಒಂದಿದು ಮೊಬೈಲ್ ಪೊಯಮ್ ಓದ್ದಂಗೆ ಓದ್ತಾನೆ. Huh? ಇದು ಬಿಡಿ. ಸೀನ್ ಅದೇನು ಓದಿದ್ರೆ ಪೊಯಮ್ ಓದ್ದಂಗೆ ಓದ್ತಾನೆ. ಇದೇನ್ ಗೊತ್ತಾ? Keep smiling. Dominos. ಏನ್ ಗೊತ್ತಾ ಇದು? ಮೊಬೈಲ್ ಹೋಲ್ಡರ್ ಅಲ್ಲ. ಮೊಬೈಲ್ ಗೊತ್ತಾಯ್ತು. ಇಟ್ಬಿಟ್ಟು ಮೊಬೈಲ್ ಇಟ್ಬಿಟ್ಟು ನಿಲ್ಸ್ಬೋದು. ಗೊತ್ತಾಯ್ತು ಬಿಡು. ಮೊಬೈಲ್ ಹಿಂಗ್ ಇಟ್ಬಿಟ್ಟು ಹೋಲ್ಡ್ ಮಾಡೋದು. ಎಲ್ಲಾನ ಹೋದ್ರೆ ಪಾಪ ಡಾಮಿನೋಸ್ಗೆಲ್ಲ ಹೋದ್ರೆ ತಿನ್ನಕ್ಕೆ ಮೊಬೈಲ್ ನೋಡ್ಕೊಂಡ್ಬಿಟ್ಟು ತಿನ್ಬೇಕಲ್ಲ ಅದಕ್ಕೆ. ಕೋಸ್ಟರ್ ತಗೊಂಡಿದ್ಯಾ? ಕೋಸ್ಟರ್ ಅಲ್ಲ ಇದು ಪೆನ್ ಸ್ಟ್ಯಾಂಡ್. ಇದು ಓಕೆ ಓಕೆ ಇಟ್ಟಿದ್ದು ನಿನ್ಗೆ ಆಫೀಸ್ ಇದಕ್ಕೆ ಬೇಕು ಅಂತ ಪೆನ್ ಸ್ಟ್ಯಾಂಡ್. ಓಕೆ. ಡೈರಿ ಓ ಅದೇ ಹರ್ಷು. ಎಲ್ಲ ಕಸ್ಟಮೈಸ್ಡು. ಅಂದ್ರೆ ತುಂಬಾ ದಿನದಿಂದ ಪ್ಲಾನಿಂಗ್ ನಡೆದೈತೆ. ನಿಧಾನ ಇಲ್ಲ ಹಾಕ್ಬೋದು. ಜಿಕ್ಸಾ ಹಾಕೊಂಡು ಹಾಕು. ಅದರಲ್ಲಿ ಒಂದು ಲೈಫ್ ಸ್ಟೋರಿ ಬರಕ್ಕೆ ಶುರು ಮಾಡಿ ಇವತ್ತಿಂದ. ಅಣ್ಣ ಬೇಗ ಖಾಲಿ ಮಾಡ್ತಾರಂತೆ. ನೀವು ಕೊಟ್ರೆ ನೋಡಿ ಪೆನ್ನು ಖಾಲಿ ಮಾಡಲ್ಲ, ಇದು ಖಾಲಿ ದಿನದಲ್ಲಿ ಒಂದೊಂದು ಪೆನ್ನೆ ನಾನು ಕಳ್ಕೊಂಡು ಬೇಗ ವಿಡಿಯೋ ಮಾಡ್ತಾವ್ರೆ. ಹೇಗೆ ಏನೋ ಖಾಲಿ ಮಾಡ್ತೀಯ? ಏನ್ ಮಾಡ್ತೀಯ ಇರ್ಲಿ ಡೈರಿ ಬರೀತೀನಿ ಕಣೋ. ಏನ್ ಬರೀತೀಯ? ಇಲ್ಲಿಡಿ ಕೊಟ್ಬಿಡಮ್ಮ. ಕೃಷ್ಣ ಕೊಟ್ಟು ಬಾ. ಈ ಕಡೆ ಬನ್ನಿ, ಈ ಕಡೆ ಬಾ. ಅಮ್ಮ ಹತ್ರ ಬಾ. ಡೈರಿ ಏನ್ ಬರ್ತೀವಿ ಮಚ್ಚ? ಆಸ್ ಯೂಶುವಲ್ ಬರೀಕ್ ಏನೇ ಇರುತ್ತೆ ಅಂತದ್ದು ಬರೀತೀನಿ ನೋಡೋ. ಈಗ ಸೇರಿಸ್ಬಿಟ್ಟೆ. ಹರ್ಷು ಮಾಡಿದೆ ಅದೇ ಕೊನೆಗೆ ಬರ್ದು ಚೆನ್ನಾಗಿದೆ ಇದು. ಬಿಡಿ ಅವಳ ಹೆಸರು ಯಾವಾಗ ಎಲ್ಲ ಬರೆಯಲ್ಲ. ಬರ್ಕೊಂಡು ಕನ್ನಡ ಇವತ್ತು ಬಂದ್ಬಿಟ್ಟಿದ. ತಗೊಳ್ಳಿ ಇದನ್ನ ನೋಡಿ. ಇದೇನಂಟ ಸರ್? ಎಮ್ ಡಿ ಎಫ್ ನೀನಂಟ ಸರ್? ನಾನೇ ಕಟ್ಟಿಸ್ತೀವಿ ಸ್ವಿಮ್ಮಿಂಗ್ ಮಾಡುವಾಗ ತಿಂತೀನಿ. ಪೆನ್ನು ಜೊತೆಲಿ ಅಗರಬತ್ತಿ ಸರ್. ಸುಮ್ಮನೆ ವಾಟರ್ ಬಾಟ್ಲು ನಿಂಗೆ ಮಗ ಜಿಯಾ ಕುಡ್ಸಕ್ಕೆ. ಈ ಕಡೆ ಬಮ್ಮ ನೀನು. ಇಲ್ಲಿ ಬಾ. ಫುಲ್ಲು ನೆಕ್ಸ್ಟ್ ಲೆವೆಲ್ಲು.
ಇಲ್ಲ. ಏನಾದ್ರೂ ಅದ್ರೊಳಗೆ ಬಿಟ್ಟಿದ್ರೆ ಹಂಗೆ ಫಿಲ್ಟರ್ ಆಗಿ ನೀಟಾಗಿ ಬರುತ್ತೆ. ಚೆನ್ನಾಗಿದೆಯಾ? ನೋಡು ಏನಾಗುತ್ತೆ ಅಂತ. ಆಲ್ ಗುಡ್ ಮೈ ಲವ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಗಿಫ್ಟ್ ಎಲ್ಲ ಕೊಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಯಾವುದಂತಂದರೆ ಸ್ನೋ ಸಿಟಿ, ಅಂದರೆ ಸ್ನೋ ವರ್ಲ್ಡ್ಗೆ ಹೋದ್ವಿ. ಸೊ ಬಿಸಿಲೇನೋ ತುಂಬಾ ಇತ್ತು, ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ ಯಾರ್ಯಾರ್ದು ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡ್ತಾರೆ. ನಮ್ಗೆ ಇದು ಬೇಡ ಅದು ಬೇಡ ಅಂದರೆ ನೀಟಾಗಿ ಕೊಡ್ತಾರೆ. ಸೊ ಯಾವುದೇ ಕೊಬ್ಬು ಮತ್ತು ಏನೂ ಇಲ್ದಿರ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಮಗಂತೂ ತುಂಬ ಖುಷಿ ಆಗೋಯ್ತು ಆ್ಯಕ್ಚುಲಿ. ಸೊ ಇಲ್ಲಿ ನಮ್ಮ ಜಾಕೆಟ್ಸು ಅದೆಲ್ಲ ಹಾಕ್ಕೊಂಡು ನಾವು ಒಳಗಡೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲೇ ಒಬ್ಬರು ಫೋಟೋಗ್ರಾಫರ್ಸ್ ಬೇರೆ ಇರ್ತಾರೆ, ನಿಮಗೆ ಫೋಟೋಸ್ ಬೇಕು ಅಂದರೆ ಫೋಟೋನೂ ತೆಗಿತಾರೆ. ಒಳಗಡೆ ಎಂಟ್ರಿ ಆದ್ವಿ. ಸೊ ಚೆನ್ನಾಗಿ ಆಟ ಆಡಿದ್ವಿ, ಮತ್ತು ಸ್ನೋಫಾಲು ಹಾಕಿದ್ರು. ಸೊ ಅದನ್ನು ಎಂಜಾಯ್ ಮಾಡಿ ಖುಷಿಯಿಂದ ಆಟ ಆಡಿದ್ವಿ. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಮಕ್ಕಳಂತೂ ತುಂಬ ಖುಷಿಪಟ್ಟರು. ನೋಡಿ ಇಲ್ಲಿ ಮಕ್ಕಳು ಹೆಂಗೆ ಆಟ ಆಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ನಾವು ಫೋಟೋಸ್ ಎಲ್ಲ ತಕ್ಕೊಂಡು ಮೇಲೆಲ್ಲ ಹೋಗಿ ಮತ್ತು ಸಾಂಗ್ ಹಾಕಿದ್ದಕ್ಕೆ ಸಾಂಗೆಲ್ಲ ಸ್ವಲ್ಪ ಡ್ಯಾನ್ಸ್ ಆಡಿ ಖುಷಿ ಆಯಿತು. ನೋಡಿ ಹೆಂಗೆ ಕುಣಿದಾಡ್ತಾ ಇದ್ದಾರೆ. ಆಮೇಲೆ ಲಾಸ್ಟಲ್ಲಿ ಏನಾಯಿತು ಅಂದರೆ ನನ್ನ ಮಗನ ಕಾಲೊಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಅಳ್ತಾ ಇದ್ದ. ಸೊ ಆಚೆ ಹೋಗ್ಬಿಟ್ಟು ಆಚೆ ಹೋದ್ವಿ. ನಾವು ಫೋಟೋ ತೆಗೆಸ್ಕೊಳಕ್ಕಾಗಿಲ್ಲ, ಆಚೆ ಹೋಗ್ಬಿಟ್ವಿ ಫುಲ್ಲು. ಆಮೇಲೆ ಮತ್ತೆ ಅವ್ರನ್ನ ಕೇಳಿದ್ವಿ, ಮತ್ತೆ ಅವ್ನು ಹೋಗ್ಬೇಕು ಅಂದ. ಯಾಕಂದರೆ ಇವ್ರು ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಅಲ್ಲೇ ಇದ್ರಲ್ವ, ಅದಕ್ಕೆ ಮತ್ತೆ ಹೋಗ್ಬೋದಾ ಅಂತ ಕೇಳಿದಕ್ಕೆ ಹೋಗಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಪಾಪ ಅವರೇ ಜಾಕೆಟ್ಸು ಎಲ್ಲ ಶೂ ಮತ್ತು ಜಾಕೆಟ್ಸು ಎಲ್ಲ ತೊಗೊಂಬಂದು ಅವರೇ ಕೊಟ್ಟು ಮತ್ತೆ ಹೋಗಿ ಅಂತ ಕಳಿಸಿದ್ರು. ಮತ್ತೆ ಹೋಗಿ ನಾವು ಫೋಟೋಸ್ ತಕ್ಕೊಂಡು ಬಂದ್ವಿ. ಸೊ ಖುಷಿ ಆಯಿತು ಪಾಪ. ಎಷ್ಟು ನೀಟಾಗಿ ನಮಗೆ ಸಜೆಷನ್ ಮಾಡಿಕೊಂಡು ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ಒಂಚೂರು ಕೊಬ್ಬಿಲ್ದಿರ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ತುಂಬ ಖುಷಿ ಆಯಿತು ನಮಗಂತೂ. ಯಾಕಂದರೆ ನಾವು ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತಾ ಇರ್ತೀವಲ್ಲ, ಯಾರೂ ಈ ರೀತಿಯಾಗಿರಲ್ಲ. ಅವ್ರವ್ರದ್ದೇ ಒಂದೊಂದು ಇದಿರುತ್ತೆ. ಬಟ್ ಇವರಂತೂ ತುಂಬ ಚೆನ್ನಾಗಿ ಮಾಡಿದ್ರು. ನಮಗಂತೂ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಮತ್ತು ಅವ್ರಿಗೆ ಹೇಳಿದ್ವಿ ಥ್ಯಾಂಕ್ ಯು ಅಂತ ಹೇಳಿದ್ದಕ್ಕೆ ಅವರು ಸರಿ ಆಯಿತು ಸರ್ ರಿವ್ಯೂ ಕೊಡಿ ಅಂತ ಕೇಳಿದ್ರು. ಸೊ ಅಷ್ಟೇ ತಾನೇ ಕೊಡ್ತೀವಿ ಬಿಡಿ ಅಂತ ಅಂದ್ಕೊಂಡ್ವಿ. ಸೊ ನೋಡಿ ಈಗ ಆಚೆ ಬಂದ್ವಿ. ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸ್ವಲ್ಪ ಏನಾದರೂ ತಿನ್ನೋಣ, ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಹಾಗೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಮಾಡಿಕೊಂಡು ಈ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬ್ಯಾಟ್ರಿ ಲೋ 6 ಗಂಟೆ. ಸೊ 6 o'clock ಈಗ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಇದಕ್ಕೆಲ್ಲ ಟಿಕೆಟ್ ಎಷ್ಟಾಗುತ್ತೆ? 3ಕ್ಕೂ ಸೇರಿ 1400 ಎಲ್ಲ ಆಯ್ತಾ ನಮ್ಗೆ. 1400 ಇದು ವೀಕೆಂಡ್ಸ್ ಅಂತಂದ್ರೆ 1500. ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಸೇರಿ ಹೊರಗಡೆ ಕರ್ಕೊಂಡು ಹೋಗಿದ್ರು. ಸೊ ಏನಕ್ಕೆ ಅಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಹೋದ್ ವರ್ಷ ವ್ಲಾಗಲ್ಲೂ ನೋಡಿದೀರಾ, ವ್ಯಾಲೆಂಟೈನ್ಸ್ ಡೇಗೆ ಹೊರಗಡೆ ಹೋಗಿದ್ವಿ. ಅದೇ ರೀತಿಯಾಗಿ ಈ ಸತಿನೂ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗಿದ್ರು. ನಮ್ಗೆ ರೆಸಾರ್ಟ್ ಅಂತ ಹೇಳಿದ್ರು. ಸೊ ಇವ್ರು ಕರ್ಕೊಂಡು ಹೋಗಿದ್ದೆ ಬೇರೆ ಕಡೆ. ಅದ್ ಹೇಗಿತ್ತು ಏನು ಅಂತ ಒಬ್ಬೊಬ್ರೆ ಹೇಳ್ತಾ ಬರ್ತಾರೆ. ಸೊ ಫಸ್ಟ್ ನಮ್ಮ ಫ್ರೆಂಡ್ ವೈಫ್ ಮಾತಾಡ್ತಾರೆ ನೋಡಿ, ದೀಪಾ ಅಂತ. ಸೊ ನೀವು ನೋಡಿದೀರಾ ನಂದು ತುಂಬಾ ಬ್ಲಾಗ್ಸ್ ಅಲ್ಲಿ ಇವ್ರನ್ನ ನೋಡಿದೀರಾ ನೀವು. ಸೊ ಅವ್ರು ಯಾರು ಅಂತ ತೋರಿಸ್ತೀನಿ ನೋಡಿ. ತಗೊಳ್ಳಿ ಫೋನ್, ಆಗಲ್ಲ ಮಗು. ಹಾಯ್. ಆಕ್ಚುಲಿ ಸರ್ಪ್ರೈಸ್ ಆಗಿ ನಮ್ಗೆ ಉಪ್ಪಿ ರೆಸಾರ್ಟ್ ಅಂತ ಹೇಳಿ ಅದಾದ್ಮೇಲೆ ನಮ್ಗೆ ಸರ್ಪ್ರೈಸ್ ಆಗಿ ಸ್ನೋ ವರ್ಲ್ಡ್ಗೆ ಕರ್ಕೊಂಡು ಹೋಗಿದ್ರು, GRSಗೆ. ಆಕ್ಚುಲಿ ನನ್ನ ಮಗಂಗೆ ತುಂಬಾ ಆಸೆ ಇತ್ತು. ಆಕ್ಚುಲಿ ನಾನು ಹೋಗಿರ್ಲಿಲ್ಲ, ನೋಡ್ದಂಗ ಆಯ್ತು. ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ನಾವ್ ಏನ್ ಎಂಜಾಯ್ ಮಾಡ್ತೀವಿ ಅನ್ನೋದಕ್ಕಿಂತ ಎಲ್ಲಿ ಹೋಗ್ತೀವಿ ಅನ್ನೋದಕ್ಕಿಂತ ನಾವು 4 ಜನ ಸೇರಿದ್ರೆ ತುಂಬಾನೇ ಎಂಜಾಯ್ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಒಂದು ಡೇನ ನಾವು ಒಂದು ಸ್ಪೆಷಲ್ ಆಗಿ 2 ಕಪ್ಪಲ್ಲು ಎವ್ರಿ ಇಯರ್ ಕೂಡ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ಹೋಗಿ ಒಂದು ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇದೇ ತರ 3 years ಆಗಿದೆ. 3 years ಇಂದ ಕಂಟಿನ್ಯೂಸ್ ಮಾಡ್ತಿದ್ವಿ. ಹೀಗೆ ಇನ್ನೊಂದಷ್ಟು ವರ್ಷಗಳು ಕೊನೆವರೆಗೂ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರ್ಲಿ. ನಾವಿಬ್ರು ಕಪಲ್ಸ್ ಹೀಗೆ ಇರ್ಲಿ, ಯಾರ್ದು ದೃಷ್ಟಿ ಆಗದೆ ಇರ್ಲಿ ಅಂತ ನಾನು ದೃಷ್ಟಿ ತೆಕ್ಕೋತೀನಿ. ಅಂಡ್ ಈ ಟ್ರಿಪ್ಗೆ ನಾನು ಔಟ್ ಆಫ್ 10 8 ರೇಟಿಂಗ್ಸ್ ಕೊಡ್ತೀನಿ. 2 ಯಾಕೆ ಹೋಯ್ತು ಅಂದ್ರೆ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗೋಯ್ತು. ಅದಾದ್ಮೇಲೆ ಮಧ್ಯಾಹ್ನ ನಂಗೆ ಊಟ ಇಷ್ಟ ಆಗ್ಲಿಲ್ಲ.
ಅಷ್ಟೇ. ಆಮೇಲೆ ರೀಲ್ಸ್ ಬರೀ 2 ಮಾಡಿದೀವಿ ಅದಕ್ಕೆ. ಇವ್ರು ಹೇಳ್ದಂಗೆ ಇದು 3ನೇ ವರ್ಷ ನಾವು ಕಪಲ್ಸ್ ಹೋಗ್ತಾ ಇರೋದು. ಎವ್ರಿ ಟೈಮ್ ವಿ ಹ್ಯಾವ್ ಎಂಜಾಯ್ಡ್ ಟು ದ ಪೀಕ್ ಲೆವೆಲ್ ಆಲ್ ದ ಟೈಮ್. ಇಟ್ಸ್ ನಾಟ್ ದಟ್ ಫನ್ ಆ ಥರದ್ದೇನು ಎಂಟರ್ಟೈನ್ಮೆಂಟ್ ಕಾಸ್ ಇರಲಿಲ್ಲ ಅಂತಲ್ಲ. ವಿ ಹ್ಯಾವ್ ಎಂಜಾಯ್ಡ್ ಟು ದ ಕೋರ್ ಆಲ್ ದ ಟೈಮ್. ಅಂದ್ರೆ ಈ ಸರಿ ಇಟ್ ವಾಸ್ ಸಮಥಿಂಗ್ ಸ್ಪೆಷಲ್ ಫಾರ್ ಅಸ್. ಯಾಕೆಂದ್ರೆ ಪ್ರೊಫೆಸರ್ ಅವಳಿಗೆ ಫಸ್ಟ್ ಟೈಮ್ ಪ್ಲಾನ್ ಗೊತ್ತಿರ್ತಿತ್ತು ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಅಂದ್ಬಿಟ್ಟು. ಬಟ್ ಈ ಸರಿ ಅವಳಿಗೆ ಏನು ಹೇಳಿದ್ರೆ ಡೈರೆಕ್ಟಾಗಿ ಕರ್ಕೊಂಡು ಬಂದಿದ್ದೀವಿ. ದಟ್ ಇಸ್ ಫಸ್ಟ್ ಸರ್ಪ್ರೈಸ್. ಸೆಕೆಂಡ್ ಏನಂದ್ರೆ ಮಧ್ಯಾಹ್ನ ಊಟದ್ದು ಸೆಕೆಂಡ್ ಸರ್ಪ್ರೈಸ್. ಅವಳು ಆಕ್ಚುಲಿ ಒಳ್ಳೆ ಊಟ ಎಕ್ಸ್ಪೆಕ್ಟ್ ಮಾಡ್ತಿದ್ಲು, ಬಟ್ ಆ ಥರದ ಊಟ ಸಿಗಲ್ಲ. ನಾವು ಲೋಕಲ್ ಊಟ ತಿಂದ್ವಿ ಬಿಕಾಸ್ ಅದು ನಮ್ಗೆ ತುಂಬಾ ಇಷ್ಟ. ನಾವು ಅನ್ನ ಸಾಂಬಾರ್ ತಿಂದ್ವಿ, ನಮ್ಗೆ ಅನ್ನ ಸಾಂಬಾರ್ ತುಂಬಾ ಚೆನ್ನಾಗಿತ್ತು, ಬಟ್ ಇವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ನಾನು ಈ ಟ್ರಿಪ್ಗೆ ರೇಟ್ ಕೊಡೋದು 10 on 10. ವಿ ಆರ್ ಆಲ್ವೇಸ್ 10 on 10. ಈ ರೀತಿಯಾಗಿ ನಮ್ಮ ಜರ್ನಿ ಚೆನ್ನಾಗಿತ್ತು. ಸೊ ನನ್ನ ಮಗ ಮಲಗಿದ್ದಾನೆ. ಸೊ ನನಗೂ ಅಷ್ಟೇ ಎಲ್ಲ ಇಷ್ಟ ಆಯ್ತು. ಬೆಳಗ್ಗೆ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೊಂದು ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ಕಾರಲ್ಲಿ ಸ್ಪೆಂಡ್ ಮಾಡಿದ್ವಿ ನಾವು, ತುಂಬಾ ಟೈಮಿಂಗ್ಸ್ ಅನ್ಸ್ತು. ಅದನ್ನ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿತ್ತು. ಊಟ ಅಲ್ಲಿ ಲೋಕಲ್ ಫುಡ್ ಅಲ್ಲಿ ತಿಂದ್ರು, ಬಟ್ ಟೇಸ್ಟ್ ಚೆನ್ನಾಗಿ ಮಾಡಿದ್ರು. ಸೊ ಖುಷಿ ಆಯ್ತು ಆಕ್ಚುಲಿ. ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹೇಳು. ಓಕೆ ಐ ಲವ್ ಯು ಟು. ಇವತ್ತು ನಾನು ಲೇಟ್ ಆಗಿದೆ ಆಕ್ಚುಲಿ ನನ್ನಿಂದಾನೆ ಒಂದ್ ಕಡೆಯಿಂದ. ಯಾಕಂದ್ರೆ ಟ್ಯೂಷನ್ಸ್ ತಗೊಂತಾ ಇದೀನಿ ಆಕ್ಚುಲಿ ಕಡದ್ಗೆರೆಯಲ್ಲಿ. ವಿಡಿಯೋ ನೋಡ್ತಿರೋರು ಗೊತ್ತಿಲ್ದಿರೋರು ಯಾರು ಇರ್ತೀರಾ, ನಿಮ್ಮ ಮನೆಯಲ್ಲೂ ಯಾರಾದ್ರೂ 10th ಸ್ಟ್ಯಾಂಡರ್ಡ್ ತಗ ಓದ್ತಿರೋ ಮಕ್ಳಿತ್ತು ಅಂದ್ರೆ ಟ್ಯೂಷನ್ ಕಳಿಸಿ. ಸೊ ಟ್ಯೂಷನ್ನು ಇವತ್ತು ನಾಳೆ ಬೋರ್ಡ್ ಎಕ್ಸಾಮ್ ಇದೆ ಅಂತ ಹೇಳಿ ಇವತ್ತು 9:30ವರೆಗೂ ಟ್ಯೂಷನ್ಸ್ ಇತ್ತು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಸೊ ಆ ರೀಸನ್ ಇಂದ ಹೊರಟಿದ್ ಲೇಟ್ ಆಯ್ತು, ಮನೆಯಿಂದ ಹೊರಟಿದ್ ಲೇಟ್ ಆಗಿದ್ದರಿಂದ ರೀಚ್ ಆಗಿದ್ದು ಲೇಟ್ ಆಯ್ತು. ಬಟ್ ಎನಿವೇಸ್ ಅನ್ಕೊಂಡಿದ್ದು 2ಕ್ಕೇನೆ, ಅಪ್ ಟೌನ್ಗೆ ಮತ್ತೆ ಸ್ನೋ ಸಿಟಿಗೆ. ಹಾಗಾಗಿ ಆ ಟೈಮ್ ಸಾಕಾಯ್ತು ಅಂತ ನನ್ನ ಪರ್ಸನಲ್ ಫೀಲಿಂಗ್. ಇದಕ್ಕೆ ನಾನು ರೇಟಿಂಗ್ ಕೊಡಕ್ ಹೋಗಲ್ಲ. 3 ಜನ ರೇಟಿಂಗ್ ಕೊಟ್ಟಿರೋದ್ರಲ್ಲಿ ಆವರೇಜ್ ತಗೊಂತು ಅಂತಂದ್ರೆ 9 ಬಂದಿದೆ. ಐ ಆಮ್ ಹ್ಯಾಪಿ. ಸೊ ನೋಡಿದ್ರಲ್ಲ, 2 ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯ್ತು, ಮತ್ತೆ ಚೆನ್ನಾಗಿದೆ. ನೀವು ಹೋಗೋರು GRS ಫ್ಯಾಂಟಸಿ ಪಾರ್ಕ್ ಹೋಗ್ಬೋದು. ನಾವು ಏನ್ ಬೇಡ ಅನ್ಕೊಂಡು, ಚಿಕ್ಕ ಮಕ್ಳಿದಾರೆ, ಆಡಕ್ಕೆಲ್ಲ ಕಷ್ಟ ಆಗುತ್ತೆ, ಮತ್ತೆ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೋಗಿಲ್ಲ ಅಷ್ಟೇ. ಹಾಗೆ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ನಾವು ಆಕ್ಚುಲಿ ಒಂದು 3 ದಿನ ಹೋಗೋಣ. ಇವತ್ತು ಫ್ರೈಡೆ ಆಗಿರೋದ್ರಿಂದ ಸ್ಯಾಟರ್ಡೆ ಸಂಡೇ ಹೋಗೋಣ ಅಂತ ಅನ್ಕೊಂಡಿದ್ವಿ. 10th ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಸೊ ಹೋಗಕ್ ಆಗ್ಲಿಲ್ಲ. ಇದೇ ತರ ನೆಕ್ಸ್ಟ್ ಯಾವಾಗಾದ್ರು ಫ್ರೀ ಸಿಕ್ಕಿದ್ರೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ನೋಡ್ತಾ ಇದೀರಲ್ಲ, ನಮ್ಮ ಚಾನಲ್ ಇಷ್ಟ ಆದ್ರೆ, ನಿಮ್ಗೆ ಏಜ್ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.